ಇನ್ನ 1 ವೀಕ್ ನಮ್ಮ ಮನೆಗೆ ಬರಬಾರ್ದು. ಖಂಡಿತ ಬರಲ್ಲ. Chetu's dressing sense is very bad. Bhumika shop dress for Chetu. ಕಾಮೆಂಟ್ ಮಾಡಿದ್ಕೆ ನಾನು ಚೇತು ಕರ್ಕೊಂಡು ಶಾಪಿಂಗಿಗೆ ಹೊರಟಿದ್ದೀನಿ. ನಿಮ್ಗಿಂತ ನನಗೆ ಹರ್ಟ್ ಆಯ್ತು. ಚೆನ್ನಾಗಿರೋ ಬಟ್ಟೆ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅವಳಿಗೆ ಸೆಲೆಕ್ಟ್ ಮಾಡಕ್ ಬರಲ್ಲ. ನೋಡಿದ್ರ ಇವಳ ಸೆಲೆಕ್ಷನ್ ಹೆಂಗಿದೆ, ಖರಾಬ್ ಆಗಿದೆ. ಆರಾಮ್ ವಾಕ್ ಮಾಡ್ಕೊಂಬ ಮಾಡಲ್ ತರ. ಕ್ಯಾಮ್ರಾದಲ್ಲಿ ಫೇಸ್ ಮಾಡಬೇಕು ಅಂದ್ರೆ ಬ್ಯೂಟಿಫುಲ್ ಆಗಿ ಕಾಣಬೇಕು, ಪ್ರೆಸೆಂಟ್ ಮಾಡಬೇಕು. ಟೋಟ್ ಬ್ಯಾಗ್ ಅಂದ್ರೆ ಇಷ್ಟ ಆಯ್ತಾ? ಆದ್ರೆ ಟೋಟ್ ಬ್ಯಾಗ್ ಇಲ್ಲ ನೀನು. ಏಕೆ ಕೊಡಿಸ್ತಾ ಇದೀನಿ ಗೈಸ್, ದುಡ್ಡು ಆಮೇಲೆ ಹೇಳ್ತೀನಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಪ್ರ್ಯಾಂಕ್ ವಿಡಿಯೋಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ, ಲೈಕ್ ಸ್ಕ್ರಿಪ್ಟೆಡು ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಸ್ಕ್ರಿಪ್ಟೆಡ್ ಅಂತೂ ಅಲ್ವೇ ಅಲ್ಲ. ನಾನು ಕ್ಯಾಶುವಲ್ ಆಗಿ ನಾನು ಡೈಲಿ ವ್ಲಾಗ್ ಮಾಡ್ತಾನೆ ಇರ್ತೀನಿ, ನಿಮಗೂ ಗೊತ್ತೇ ಇದೆ. ನಾನು ಯಾವಾಗಲೂ ಮೈಕ್ ಹಾಕ್ಕೊಂಡೇ ಇರ್ತೀನಿ. ಅವತ್ತು ಏನಾಯಿತು ಅಂದರೆ ಮೈಕ್ ಹಾಕ್ಕೊಂಡಿದ್ದ ರಿಸೀವರ್ ಅನ್ನೋದಿರುತ್ತೆ ಗೊತ್ತಾ. ಸೊ ರಿಸೀವರು ಮತ್ತು ಇನ್ನೊಂದು ಮೈಕು ಚೇತನ ತಗೊಂಡು ಹೋಗಿದ್ಲು. ನಾನು ಇಡೀ ಮನೆ ಹುಡುಕ್ತಾ ಇದ್ದೆ, ಅದನ್ನು ಕ್ಯಾಪ್ಚರ್ ಮಾಡಿಲ್ಲ ಅವರು. ಆ್ಯಕ್ಚುಲಿ ಫುಲ್ ಹುಡುಕ್ತಾ ಇದ್ದೆ, ಸೊ ಸಿಕ್ಕಿಲ್ಲ. ಅವ್ರು ತೊಗೊಂಡು ಹೋಗಿದ್ರು. ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಆ ವಿಡಿಯೋದಲ್ಲೇ ಲಾಸ್ಟಿಗೆ ಹೇಳಿದ್ದೀನಿ, ನಾನು ಹುಡುಕ್ತಾ ಇದ್ದೆ, ನೀವು ಇಲ್ಲಿ ತೊಗೊಬಂದಿದ್ದೀರಾ ಅಂತ. ಆ್ಯಂಡ್ ಸೊ ಚೇತು ಅಡ್ವಾಂಟೇಜ್ ಆಗಿ ಲೈಕ್ ಯಾವಾಗಲೂ ಮೈಕ್ ಹಾಕ್ಕೊಂಡಿರ್ತಾಳಲ್ಲ, ಓಕೆ ಇನ್ನೊಂದು ಮೈಕ್ ತೊಗೊಂಡು ಅವಳು ಸ್ವಲ್ಪ ಮುಚ್ಚಿಡ್ಕೊಂಡು ಮೈಕ್ನ ಆ ಥರ ಪ್ರ್ಯಾಂಕ್ ಮಾಡಿದ್ದು. ಸ್ಕ್ರಿಪ್ಟೆಡ್ ಅಂತೂ ಅಲ್ವೇ ಅಲ್ಲ. ಸ್ಕ್ರಿಪ್ಟೆಡ್ ಆಗಿದ್ರೆ ಆ ಥರ ಅಂತೂ ಬೈತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಇಷ್ಟೇ ಹೇಳೋಕ್ಕಾಗೋದು, ಇನ್ನೇನು ಹೇಳೋಕ್ಕಾಗಲ್ಲ. ನೀವೇನಾದ್ರು ಹೇಳ್ತೀರಾ ಅಮ್ಮ? ಸ್ಕ್ರಿಪ್ಟೆಡ್ ಅಂತೆ ಬೇಬಿ, ಸ್ಕ್ರಿಪ್ಟೆಡ್ ಅಂತೆ. ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಸ್ಕ್ರಿಪ್ಟೆಡ್ ಆಗಿದ್ರೆ ಇವಳೆಲ್ಲ ಅಷ್ಟೊಂದು ಬೈತಾ ಇದ್ಲು, ಆಡ್ಕೊಂಡು ಕೂತಿರ್ತೀನಿ. ಅಲ್ಲ ಅಷ್ಟೊಂದು ಸೀರಿಯಸ್ ಆಗಿದೆ. ನಂಗೆ ಸ್ಕ್ರಿಪ್ಟೆಡ್ ಆಗಿದ್ರೆ ಎಲ್ಲಾದರೂ ಒಂದು ಬೈಕ್ ಬಂದಂಗೆ ಬೈದಿದ್ದಾಳೆ. ಆಮೇಲೆ ನಾನು ಇನ್ನೊಂದು ವ್ಲಾಗಲ್ಲೇ ಹೇಳಿಲ್ಲ, ಅಷ್ಟು ನಾನು ಕಾನ್ಷಿಯಸ್ ಆಗಿದ್ದೆ ಆ್ಯಕ್ಚುಲಿ. ಇಲ್ಲಾಂದರೆ ನಾನು ಕಂಟಿನ್ಯೂಷನ್ ಹೇಳಬೇಕಾಗಿತ್ತು, ಅದರಲ್ಲೂ ನಾನು ಹೇಳಿಲ್ಲ. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಒಂದು ಕಾಮೆಂಟ್ ಬಂದಿದೆ, ಚೇತುಸ್ ಡ್ರೆಸ್ಸಿಂಗ್ ಸೆನ್ಸ್ ಇಸ್ ವೆರಿ ಬ್ಯಾಡ್, ಭೂಮಿಕಾ ಶಾಪ್ ಡ್ರೆಸ್ ಫಾರ್ ಚೇತು. ರಿಯಾಕ್ಷನ್ ಯಾರದು ಮಾಡಿರೋದು? ಅದು ಯಾರೋ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡ್ತೀರಾ? ನನ್ನ ಬ್ಲಾಗಿಗೆ ಬರಲ್ಲ. ಈ ಥರ ಕಾಮೆಂಟ್ ಮಾಡಿದ್ಕೆ ನಾನು ಚೇತು ಕರ್ಕೊಂಡು ಶಾಪಿಂಗಿಗೆ ಹೊರಟಿದ್ದೀನಿ. ವಾವ್ ಗೈಸ್, ಕಾಮೆಂಟ್ ಮಾಡಿ ಹಂಗಾರೆ ಇನ್ನೂ ಜಾಸ್ತಿ ಕಾಮೆಂಟ್. ಹಂಗಂತ ಅಲ್ಲ, ನನಗೆ ಯಾಕೋ ಆ ಕಾಮೆಂಟಿಂದ ಹರ್ಟ್ ಆಯಿತು. ನಿನ್ಗಿಂತ ನನಗೆ ಹರ್ಟ್ ಆಯಿತು ಅಷ್ಟೇ. ಹೌದು, ನಾ ಈ ಒಂದು 4 ದಿನ ಅಲ್ಲ 5 ದಿನದಿಂದ ಅದೇ ಹಾಕ್ಕೊಂಡಿದ್ದಾಳೆ. ಸೊ ಅವಳು ನ್ಯಾಚುರಲ್ ಆಗಿರ್ತಾಳೆ, ಬಿಕಾಸ್ ಅವಳು ವ್ಲಾಗಿಂಗ್ ಮಾಡ್ತಾ ಇಲ್ಲ. ಆ್ಯಂಡ್ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ನಾನು ಡ್ರೆಸ್ಅಪ್ ಆಗಿರಬೇಕು, ಅವಳು ನ್ಯಾಚುರಲ್ ಆಗಿದ್ರೆ ಸಾಕು. ಆ್ಯಂಡ್ ಹೇಳಬೇಕು ಅಂದರೆ ಅವಳ ಹತ್ರ ಒಂದೇ ಒಂದು ಮೇಕಪ್ ಸೆಟ್ ಇಲ್ಲ. ನಿಜವಾಗ್ಲೂ ಅಲ್ಪ ಸ್ವಲ್ಪ ಇದ್ದರೆ ನಾನೇ ಅವಳಿಗೆ ಇದನ್ನು ತಗೋ ಅದನ್ನು ತಗೋ ಅಂತ ಗೈಡ್ ಮಾಡಿರ್ತೀನಿ. ಬಿಟ್ಟರೆ ಬೇರೆ ಯಾವುದು ಲೈಕ್ ಹಂಗೆ ತಗೋಬೇಕು ಹಿಂಗೆ ತೊಗೊಬೇಕು ಅಂತ ಅವಳ ಚಾಯ್ಸೇ ಇಲ್ಲ. ಅಂದರೆ ಲೈಕ್ ಬೇರೆ ಥರ ಎಲೆಕ್ಟ್ರಿಕ್ ಐಟಮ್ಸು, ಕಾರ್ ಐಟಮ್ಸು, ಬೈಕ್ ಐಟಮ್ಸು, ಆ ಥರ ಕ್ರೇಜು. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ನನಗೆ ಬಟ್ಟೆ ಮೇಕಪ್ಪು ಲೈಕ್ ಆ ಥರ ಇಷ್ಟ ಆದರೆ ಅವಳಿಗೆ ಬೇರೆ ಇಷ್ಟ. ಅದಕ್ಕೆ ನೀವು ಈ ಥರ ಎಲ್ಲ ಕಾಮೆಂಟ್ ಮಾಡಿದ್ರೆ ಪಾಪ ಚೇತನಿಗೆ ಬೇಜಾರಾಗುತ್ತೆ. ಆಮೇಲೆ ವಿಡಿಯೋ ತೆಗೆದಾಗೆಲ್ಲ ಇಲ್ಲ ಕಣೆ ಹೆಂಗೆ ಹೋಗಿದ್ದೀನಿ ಬರಲ್ಲ, ಡ್ರೆಸ್ ಮಾಡ್ಕೋಬೇಕು ಅಂತ ಅಂದ್ಬಿಡ್ತಾಳೆ. ಅದಕ್ಕೆ ಇವತ್ತು ಪಾಪ ಆ ಕಾಮೆಂಟಿಂದ ಬೇಜಾರಾಗಿ ಅವಳು ಕ್ಲೀನಾಗಿ ಮೇಕಪ್ ಮಾಡಿಕೊಂಡು ಡ್ರೆಸ್ ಮಾಡ್ಕೊಂಡು ಬಂದಿದ್ದಾಳೆ. ಆ್ಯಂಡ್ ಇದೇ ಇದರಲ್ಲಿ ನಾವು ಇವತ್ತು ಅವಳ ಶಾಪಿಂಗ್ ಡೇ. ಸೊ ಡ್ರೆಸ್ಸು, ಟಾಪು, ಆಕ್ಸೆಸರೀಸು, ಆಮೇಲೆ ಒಂದು ಮೇಕಪ್ ಸೆಟ್. ಸೊ ಇಷ್ಟೂ ಅವಳ ಮನೆಗೆ ಕ್ಲೀನಾಗೆ ರೆಡಿ ಮಾಡಿ ಇಟ್ಟು ಬರೋಣ. ಹುಡುಗಿ ಅಲ್ವಾ, ಈ ಥರದ್ದೆಲ್ಲ ಮಾಡಲೇಬೇಕು. ಎಷ್ಟು ಸರಿ ನಾನು ಹೇಳ್ತೀನಿ ಗೊತ್ತಾ, ಚೆನ್ನಾಗಿ ಕಾಣಿಸ್ಕೋಬೇಕು, ಮೇಕಪ್ ಮಾಡ್ಕೋಬೇಕು, ಚೆನ್ನಾಗಿ ಡ್ರೆಸ್ ಆಗಬೇಕು ಅಂತ. ಬಟ್ ಅವಳಿಗೆ ಅವಳು ನ್ಯಾಚುರಲ್ ಆಗಿದ್ರೇ ಖುಷಿ ಅಂತ ಅವಳಿಗಿಷ್ಟ. ಸೊ ಅವ್ರಿಗೇನೇನು ಇಷ್ಟ ಅದನ್ನ ನಾವು
ರೆಸ್ಪೆಕ್ಟ್ ಮಾಡಬೇಕು ಗೈಸ್. ಫಸ್ಟು ಅದೇ ರೆಸ್ಪೆಕ್ಟ್ ಮಾಡಬೇಕು. ಇವಾಗ ಮೇಕಪ್ ಮಾಡ್ಕೊತೀನಿ, ನನಗೆ 1000 ಜನ ಮೆಸೇಜ್ ಮಾಡ್ತಾರೆ, ನೀನು ಮೇಕಪ್ ಮಾಡ್ಕೊಂಡಿದ್ಯಾ ಹಾಗೆ ಹಿಂಗೆ. ಸೊ ಒಂದು ಕ್ಯಾಮ್ರಾದಲ್ಲಿ ಫೇಸ್ ಮಾಡಬೇಕು ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಬೇಕು, ಪ್ರೆಸೆಂಟ್ ಮಾಡಬೇಕು. ಹೆಂಗೆಂಗೋ ಕೆಟ್ಟದಾಗ ಕಾಣಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಆ್ಯಂಡ್ ತುಂಬ ಸರಿ ಮೇಕಪ್ ಆಗ್ತಲೇ ನಾನು ಕೂಡ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಮಾಡಲ್ಲ ಅಂತಿಲ್ಲ, ಮುಂದೆ ಮಾಡ್ತೀನಿ. ಆ್ಯಂಡ್ ಇವಾಗ ಶಾಪಿಂಗ್ ಹೋಗೋಣ. ಅವಳಿಗೆ ಹೇಳೇ ಇರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊ, ಟೈಮ್ ಆಗುತ್ತೆ, ಮಳೆ ಬೇರೆ ಬರ್ತಾ ಇದೆ. ಆ್ಯಂಡ್ ಚೇತು ಬಗ್ಗೆ ಹೇಳಬೇಕು ಅಂದರೆ ಅದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಅವಳು ಏನು ಕೆಲಸ ಮಾಡ್ತಾ ಇರೋದು ಅಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ. ಇವತ್ತಿನ ಔಟ್ಫಿಟ್ ಬಂದು ಗ್ರೀನ್ ಟಾಪ್ ವಿತ್ ಬ್ಲ್ಯಾಕ್ ಟ್ರೌಸರ್ಸ್ ಹಾಕಿದ್ದೀನಿ. ಒಂಥರ ಫಾರ್ಮಲ್ ಲುಕ್ ಕಾಣ್ತಾ ಇದೆ. ಸೈಡಲ್ಲಿ ಇದೊಂದೇ ಬಟ್ಟೆ ಇದ್ದಿದ್ದು, ಅದಕ್ಕೆ ಇದೆ ಹಾಕ್ಕೊಂಡಿದ್ದೀನಿ ಗೈಸ್. ಬೆಚ್ಚಗಾಗುತ್ತೆ. ಸ್ವೆಟರ್ ಏನು ನನಗೇನು ಅಷ್ಟು ಚಳಿ ಆಗ್ತಾಯಿಲ್ಲ, ಚೇತುಗೆ ಬೇಕು ಅನ್ಸುತ್ತೆ. ಬಾರಮ್ಮ, ಅವಳ ದಿನ ಕೆಲಸ ಮುಗ್ದಿಲ್ಲ ಗೈಸ್. ಮುಗಿದ ತಕ್ಷಣ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ, ಬಿಕಾಸ್ ಸ್ವಲ್ಪ ನನಗೆ ಕೆಲಸ ಇತ್ತು, ಅದಕ್ಕೆ ಚೇತು ನಮ್ಮ ಮನೆಗೆ ಬರೋಕ್ಕೆ ಹೇಳಿದ್ದೀನಿ. ಗೈಸ್ ಇವತ್ತು ಚೇತುಗೆ ಶಾಪಿಂಗ್, ಅವಳ ಕೆಲಸ ಎಲ್ಲ ಮುಗೀತು, ತಗೊಂಡು ಬಂದಿದ್ದೀನಿ. ಇವಾಗ ಮ್ಯಾಕ್ಸ್ ಮುಂದೆ ಇವಳ್ದೊಂದು ಈ ಸೌಂಡಿಗೆ ನನಗೆ ಹೇಟ್ ಅನ್ಸೋದು ಅವಳ ಬಗ್ಗೆ. ಎಷ್ಟು ಹಾಕ್ಸಿದ್ರು ಬಡ 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 ಅಂತ ಖಾಲಿ ಆಗುತ್ತಲ್ಲ ಈ ಪೆಟ್ರೋಲ್. ಹಣೆ ಬರೋಣ ಅಷ್ಟು. ಬನ್ರಿ ಹೋಗೋಣ, ನಿನಗೇನು ಬೇಕು ಇವತ್ತು ಮಜ್ಜಾ ಮಾಡು ಏನೇಳು ಹಾಗಂತ ಚೂರು ಬಜೆಟ್ ನೋಡ್ಕೊ. ಕರ್ಕೊಂಬಂದಿದ್ಯಾ ಅಂದಾಗ ನನಗೆ ಬಿಟ್ಟಿದ್ದು, ನಾನು ತಗೊಳ್ತೀನಿ ನೋಡು. ಗ್ರ್ಯಾಬ್ ಹಾಕೋತೀನೋ ಬಿಡ್ತೀನೋ, ಅಲ್ಲಿ ಗ್ರ್ಯಾಬ್. ನೋಡೋಣ ಗೈಸ್ ಎಷ್ಟು ತಗೊತಾಳೆ, ಏನೇನು ಮಾಡ್ತಾಳೆ ಅಂತ. ತಗೊಂತಾಳೆ, ಅದಕ್ಕೆ ಸ್ಟೈಲ್ ಮಾಡೋಕ್ಕೂ ಗೊತ್ತಿಲ್ಲ ಅದಕ್ಕೆ. ಬನ್ರಿ ಹೋಗೋಣ. ಕೊಟ್ಟರು ಸ್ಟಾರ್ಟ್. ನಿನಗೆ ಇಷ್ಟು ನಿಮಿಷ ಅಂತ ಕೊಡ್ಲಾ? ಬೇಕಾಗಿಲ್ಲ ಪ್ಲೀಸ್ ಕಣೆ, ಪ್ಲೀಸ್ ಕಣೆ ಜೊತೆನ ಪ್ಲೀಸ್. ಚೆನ್ನಾಗಿರೋದು ಆರಿಸ್ಕೊಳ್ಳಮ್ಮ. ಇದೆಲ್ಲ ನಾವು ಗೋವಾಗೆ ಹೋಗ್ತಾ ಇಲ್ಲ ಅಥವಾ ಬೇರೆ ಕಡೆ ಹೋಗ್ತಾ ಇಲ್ಲ, ನಾರ್ಮಲ್ ಆಗಿರೋ ಡೈಲಿ ವೇ, ಲೈಕ್ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಆಯಿತಾ. ಸುಮ್ಮನೆ ತಗೋಬೇಕಾರಂತ ತಗೋಬೇಡ ದಯವಿಟ್ಟು. ನೋಡಿ ಗೈಸ್, ಅವಳ ಸೆಲೆಕ್ಷನ್ ನೋಡ್ರಿ, ಇದು ಅವಳ ಸೆಲೆಕ್ಷನ್. ಇಂಥವು ಅದು ಏನಪ್ಪ ಚೆನ್ನಾಗಿರುತ್ತಲ್ಲ ಕಣೆ, ಚೆನ್ನಾಗಿದೆ. ಬಟ್ ಅದು ಎಕ್ಸೆಲ್, ನಿನಗಾಗಲ್ಲ. ನಿನ್ನ ಸೈಜ್ ಎಸ್, ಓವರ್ ಸೈಜ್ಡ್. ಬಟ್ ಇಲ್ಲಿ ಹಾಕಿರ್ತಾರೆ ಆಯಿತಾ, ಎಕ್ಸೆಲ್ ಎಸ್ ಅಂತ. ಇಲ್ಲ, ನಾನು ಎಕ್ಸೆಲ್ ತಗೊಳ್ತೀನಿ, ಸೋ ದಟ್ ನಾನು ತೆಳ್ಳ ಕಾಣಲ್ಲ. ನಿಮ್ದು ಯಾವ ತನಪ್ಪ ಲಾಜಿಕ್? ತೆಪ್ಪಗಿರು ಆಯ್ತಾ, ಹಾಗಾಗಲ್ಲ. ದೊಡ್ಡ ಟಾಮ್ ಅಂಡ್ ಜೆರಿ ಇದೆ ನೋಡಿ, ನಾನು ನೀನು ಚೇತು. ಇದು ನೋಡು ಚೆನ್ನಾಗಿದೆ, ಯಾಕೆ ಹೇಳು? ಟಾಮ್ ಅಂಡ್ ಜೆರಿ ಇದೆ ಅಂತ. ಹಾಂ ಗೈಸ್, ನನಗೆ ಶಾಪಿಂಗಿಗೆ ಅಂತ ಬಂದು ಅವಳು ಶಾಪ್ ಮಾಡ್ತಾ ಇದ್ದಾಳೆ. ಮರ್ಯಾದೆನೇ ಇಲ್ಲ ಅವಳಿಗೆ. ನಾನೇನು ಶಾಪ್ ಮಾಡ್ತಿಲ್ಲ, ನಿನಗೆ ಹುಡುಕ್ತಾ ಇರೋದು ಆಯಿತಾ. ಅಲ್ಲೇನು ಹೇಳ್ಬೇಡ, ಬೈಕ್ಕೊಂಡು ಮರ್ಯಾದೆನೇ ಇಲ್ಲ ನಿಂಗೆ ಅಂತ ಹೇಳಿದೆ. ನನಗಲ್ಲ ಗೈಸ್, ಆಲ್ರೆಡಿ ಇಷ್ಟು ತಗೊಂಡಿದ್ದಾಳೆ ಬ್ಯಾಗಲ್ಲಿ. ಅದು ಸಾಕಾಗಲ್ಲ ನನಗೆ. ಏನು ಅವಳಿಗೆ ಚೆನ್ನಾಗಿರೋ ಬಟ್ಟೆ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅವಳಿಗೆ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ. ನಾನಂದು ತೋರಿಸ್ತೀನಿ, ತಗೋ. ಬೇಡ ಬೇಡ ಬೇಡ, ಅಲ್ಲ ಇಟ್ಕೊ, ಇಲ್ಲಿ ಇದ್ರೊಳಗೆ ತಗೊಂಡಿದ್ದೀನಿ. ಯಾವುದು? ಯು ವಿಲ್ ಹೇಟ್ ದ್ಯಾಟ್. ಗೈಸ್ ನೋಡಿದ್ರಾ ಇವಳು ಸೆಲೆಕ್ಷನ್ ಹೆಂಗಿದೆ ಅಂತ? ಖರಾಬಾಗಿದೆ. ಇದು ಬೇಕಿತ್ತ ನಿನಗೆ? ಐ ಲೈಕ್ ದಿಸ್. ಫಂಕಿ ಆಗಿದೆ, ಬಟ್ ಚೆನ್ನಾಗಿಲ್ಲ. ನೈಟ್ ಡ್ರೆಸ್ ಥರ ಇದೆ. ಇದು ನೈಟ್ ಡ್ರೆಸ್ ಅಯ್ಯ. ಅವತ್ತು ನಾನು ನೈಟ್ ಡ್ರೆಸ್ ಹಾಕೊಂಡು ವಿಡಿಯೋ ಮಾಡಿರೋದಕ್ಕೆ ತಾನೇ ಬೈದಿರೋದು. ಗೈಸ್, ನಿಮ್ಮ ಮಾತನ್ನ ಪೂರ್ತಿಯಾಗಿ ತಗೊಂಡು ಈ ಥರ ಎಲ್ಲ ಆಡ್ತಿದ್ದಾಳೆ. ಹುಷಾರಾಗಿರಿ ಗೈಸ್, ನೆಕ್ಸ್ಟ್ ಕಾಮೆಂಟ್ ಹಾಕ್ಬೇಕಾರೆ ಪ್ಲೀಸ್ ದಯವಿಟ್ಟು ಹುಷಾರಾಗಿರಿ. ಟೋಟ್ ಬ್ಯಾಗ್ ಅಂದರೆ ಇಷ್ಟ ಆಯಿತಾ? ಆದರೆ ಟೋಟ್ ಬ್ಯಾಗ್ ಇಲ್ಲ ನೀನು. ಏಕೆ? ನನ್ನ ಶಾಪ್ ನಿನಗೆ ಕೊಡಿಸ್ತಿರೋದು ನಾನು, ನಿನಗೆ ಕೊಡಿಸ್ತಿರೋದು. ಈ ರೆಡ್ ಒಂದು ತಗೋ, ಚೆನ್ನಾಗಿದೆ, ಸ್ಟ್ರಾಬೆರಿ ಅಂತ ಇದೆ. ಬೇಡ ಪ್ಲೀಸ್ ತಗೊಳ್ಳೆ. ಕೆಟ್ಟದಾಗಿದೆ, ಇಷ್ಟ ಇಲ್ಲ ನಂಗೆ ಅದು. ಪ್ಲೀಸ್ ಚೆನ್ನಾಗಿದೆ, ತಗೊಳ್ಳ. ಇದು ಈ ಟೋಟ್ ಬ್ಯಾಗು ದಟ್ ಈಸ್ ಬೆಟರ್. ತಗೋ. ಏನು ಅದು ನನ್ನ ಜೋಲಿ ಥರನೇ ಇದೆ, H&Mದು. ಇವಾಗ ಶೂ ತೊಗೊಳಕ್ಕೆ ಬಂದಿದ್ಯಾ? ಅವರು ಶೂ ಬಗ್ಗೆ ಹೇಳಿಲ್ಲ, ಬರೀ ಡ್ರೆಸ್ ಬಗ್ಗೆ ಹೇಳಿರೋದು. ನಾನು ಡ್ರೆಸ್ ಮಾತ್ರ ತಗೋಬೇಕಾಗಿರೋದು. ಡ್ರೆಸ್ ಇನ್ ದ ಸೆನ್ಸ್ ನೋ ಶೂ, ಕಂಪ್ಲೀಟ್ ಇದು. ಓಕೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾಳೆ ನೋಡಿ ಯಾವ ಥರ ಡ್ರೆಸ್ ತಗೊಂಡಿದ್ದಾಳೆ ಅಂತ. ಒಂದೊಂದಾಗಿ ಹಾಕೊಂಬ ಆಯಿತಾ? ಆಯಿತು ಮೇಡಮ್, ನೀವು ಕೊಡ್ಸೋಕ್ಕೆ ರೆಡಿಯಾಗಿರಿ. ಹಾಂ ಹೋಗಿ. ನಾವು ತೊಗೊಳಕ್ಕೇನಿಲ್ಲ. ಅಯ್ಯೋ
ನಾವು ಅಲ್ಲಿ ತನಕ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ರೀಲ್ಸ್ ನೋಡಿಕೊಂಡು. ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಇದು ಫಸ್ಟ್ ಟಾಮ್ ಆ್ಯಂಡ್ ಜೆರಿ. ಪ್ಯಾಂಟ್ ಹೊಸದಲ್ಲ, ತಿರುಗು. ಪ್ಯಾಂಟ್ ಲೂಸ್ ಆಗುತ್ತೆ, ಟಾಪು ಲೂಸ್ ಆಗುತ್ತೆ. ಒಂದು ಸೈಜ್ ಪ್ಯಾಂಟ್ ಕರೆಕ್ಟ್ ಆಗುತ್ತೆ, ಅದು ಲೂಸ್ ಇದೆ. ಸರಿ, ಹೌದಾ? ಹಂಗಾರೆ ಪ್ಯಾಂಟ್ ಓಕೆ, ಟಾಪ್ ಬೇಡ, ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಯಾವ ಸೈಜ್ ನೋಡಿದ್ದು? ಯಾವ ಸೈಜ್ ನೋಡು. ಏ ಬಾ 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 ಹೊರಡೆ ಬಾ. ಹ್ಯಾಟು, ಟಾಪ್ ಚೆನ್ನಾಗಿದೆ ಕಣೆ, ಇದು ಪಿಂಕ್ ಕಲರು. ಮತ್ತು ನನಗೆ ಬೈದೆ ಗೈಸ್, ಈ ಹ್ಯಾಟು ನಮ್ಮ ಮನೇಲಿ 3 ಇದೆ ಗೈಸ್ ಈ ಥರದ್ದು. ಆದರೂ ಇವಾಗ ಒಂದು ತೊಗೊಬಂದಿದ್ದಾಳೆ ಜೀನ್ಸಿದ್ದು. ಯಾಕೆ ಬೇಕಿತ್ತಮ್ಮ ಇದು? ಒಂದು ತೆಗೆದು ಕೊಟ್ಟು ಬಿಡು ನನಗೆ, ನಾನು ತಕ್ಕೊಡ್ತೀನಿ. ಇದು ನನ್ನ ಹತ್ರನೇ ಇದೆ. ಮನೆ ಒಂದು ಇದೆ, ನಾನು ಇಲ್ಲ, ಕಳ್ದೋಗಿದೆ. ಇವತ್ತೇ ಕೊಡ್ತೀನಿ ನಾನು. 2 ಇದೆ, ವೇಸ್ಟ್. ಸುಮ್ಮನೆ ವೇಸ್ಟ್ ಮಾಡಬೇಡ ಗೈಸ್. ಇದು ಇನ್ನೊಂದು ಲುಕ್ಕು ನೋಡಿ, ಒಳ್ಳೆ ಥರನ ಚೆನ್ನಾಗಿ ಕಾಣ್ತಿದ್ಯಾ? ಹೋಗವ ಫಸ್ಟ್ ಇದು ಇವಳದೇ ಸೆಲೆಕ್ಷನ್ ಗೈಸ್. ಚೆನ್ನಾಗಿ ಗೊತ್ತಾಗಲಿ ನಿನ್ನ ಟೇಸ್ಟ್ ಯಾವುದು ಅಂತ. ಇದೆಷ್ಟು ಫಂಕಿಯಾಗಿ ಚೆನ್ನಾಗಿದೆ. ಚೆನ್ನಾಗಿದೆ, ಬಟ್ ಅಷ್ಟು ಬಿಡು, ನಿನ್ನಿಷ್ಟ, ನಾನೇನು ಮಾಡೋಕ್ಕಾಗಲ್ಲ. ನಂದು ಟೇಸ್ಟ್ ಅಲ್ವೇ ಅಲ್ಲ. ನಾನು ತಗೊಂಡಾಗ ನೀನು ಹಾಕೊಳಕ್ಕೆ ಒಂದಿನ ಕೊಡೆ ಅಂತ ಕೇಳು. ಕೇಳಲ್ಲ, ನೋ ಕೇಳಲ್ಲ. ಇಲ್ಲೆಲ್ಲ ಏನೋ ಡಾಗಿ ಎಲ್ಲ ಇದೆ. ದೂರ ಹೋಗು, ತಿರುಗು. ರ್ಯಾಂಪ್ ವಾಕ್ ಮಾಡ್ಕೊಂಬಾ, ಮಾಡಲ್ ಥರ. ಹೇಳಿದ್ರಿ ಏನಂತ? ಚೇಟು ಡ್ರೆಸ್ ಸೆನ್ಸ್ ಚೆನ್ನಾಗಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನೋಡಿ ಹೆಲ್ಪ್ ಮಾಡಿದ್ದೀನಿ ಗೈಸ್. ಏನು ತಗೊಂಡು ಹೇಳಿ ನೋಡ್ರಿ ಅವರು. ಮನೇಲಿ ಬೇಜಾನಿದೆ, ಇಡಮ್ಮ ಬೇಡ. ನನಗೆ ಬೇಕೇ ಬೇಕು. ಪ್ಲೀಸ್. ಇಲ್ಲ, ನಾನು ಬರೀ ಫ್ಯಾಷನ್ ಬಗ್ಗೆ ಅಂದರೆ ಡ್ರೆಸ್ ತಗ ಅಂತ ಹೇಳಿದ್ದೆ. ಇದು ಇವಾಗ ಬೇಡ. ನೆಕ್ಸ್ಟ್ ಅಳ್ಬಾರ್ದು ಜೊತೆ, ಅಳ್ಬಾರ್ದು ಕೊಡು. ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೋತೀನಿ. ಬುಕ್ ಮಾಡ್ಕೊ, ಅವಾಗಲೇ ಹೋಗು. ಚೆನ್ನಾಗಿದ್ದಾಳೆ ಅಮ್ಮ. ಬಿಡು, ನಾನು ಇಲ್ಲೇ ಪೇ ಮಾಡ್ತೀನಿ. ಅಯ್ಯೋರಮ್ಮ, ಬೇಡ, ಮನೇಲಿ ಬೇಜಾನಿಲ್ವಾ? ಇದೇ ಸಾಫ್ಟ್ ಮಟೀರಿಯಲ್. ಯಾವುದಿದೆ ಹೇಳು? ನಂದಿದೆ. ನನಗೆ ಬೇಕಲ್ಲೇ. 24 ಗಂಟೆ ನಮ್ಮ ಮೇಲೆ ಇರಲ್ಲ. ನಾನು ಇರಲ್ವಾ? ಇರಲ್ಲ. ಫಸ್ಟು ಇರ್ದಲ್ಲೇ ಮಾಡಿ ತೋರಿಸು, ಆಮೇಲೆ ನಾನೇ ಕೊಡಿಸ್ತೀನಿ. ಇವತ್ತಿಂದ ಇರಲ್ಲ. ಇವತ್ತೊಂದು ದಿನ ಅಲ್ಲ, ಇನ್ನೂ 1 ವೀಕ್ ನಮ್ಮ ಮನೆಗೆ ಬರಬಾರ್ದು. ಖಂಡಿತ ಬರಲ್ಲ, ನಿಜವಾಗ್ಲೂ ಬರಬಾರ್ದು. ನಿಜವಾಗ್ಲೂ ಬರಲ್ಲ. ಸರಿ ಆಯಿತು ಗೈಸ್. 1 ವಾರ ಬರೋಲ್ವಲ್ಲ, ಅದ್ರ ನೆಕ್ಸ್ಟ್ ಡೇ ನಾನು ಹೋಗಿ ಇದನ್ನ ಪ್ರೆಸೆಂಟ್ ಮಾಡ್ತೀನಿ. ಸರಿ ಆಯಿತು. ಮಾಡಿ ಬಿಲ್ ಮಾಡಿ. ಇವಾಗ ಬಿಲ್ ಎಷ್ಟಾಗುತ್ತೆ ಗೊತ್ತಾ? ಏಯ್ ಬಾರೆ, ಎಷ್ಟಾಗ್ಬೋದು ಅಂದಾಜು ಹೇಳು. ನಂಗೆ ಅದು ಬೇಕು. ಸರಿ ಕೊಡಿಸ್ತೀನಿ, ಹೇಳಿ ಇವಾಗ ಬಿಲ್ ಎಷ್ಟಾಗ್ಬೋದು? 4,000. ನನ್ನೊಂದು 8,000 ಗೈಸ್. 8. ಯಾಕಂದರೆ 3 ಜೀನ್ಸ್ ಇದೆ ಅಲ್ಲ, ಅದಕ್ಕೆ 3 ಜೀನ್ಸು, 4 ಟಾಪು, ಒಂದು ಫ್ರಾಕು, ಆಮೇಲೆ ಒಂದು ಹ್ಯಾಟು, ಒಂದು ಬ್ಯಾಗ್. ಕೊಡಿಸ್ತಾ ಇದ್ದೀನಿ ಗೈಸ್. ದುಡ್ಡು ಆಮೇಲೆ ಹೇಳ್ತೀನಿ, ಸೀಕ್ರೆಟ್. ತಿನ್ನು. ಶಾಪಿಂಗ್ ಆದಮೇಲೆ ಇದೊಂದು ಬಾಕಿ ಇತ್ತು. ಬರೀ ಇಂಥವು ತಿನ್ನು, ಅನ್ನ ಸಾರು ತಿನ್ನಬೇಡ, ಅದಕ್ಕೆ ಈ ಥರ ಮಣಕ್ಕೊಂಡು ಹೋಗಿರೋದು. ಬೈಬೇಡ, ನಿಂಗೂ ತಿನ್ನಿಸ್ತಾ ಇದ್ದೀನಲ್ವಾ. ಗೈಸ್, ನಮ್ಮ ಮದರ್ ಇಂಡಿಯಾಗೆ ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಫ್ರೂಟ್ ಶಾಪಿಗೆ ಬಂದಿದ್ದೀವಿ. ಬಟ್ ಈ ಚಳಿಗಾಲದಲ್ಲಿ ಅಷ್ಟು ಫ್ರೂಟ್ಸ್ ತಿನ್ನೋಕ್ಕೆ ಹಿಂಸೆ ಆಗುತ್ತೆ. 460 ರುಪೀಸ್ ಕೊಡಿ. ನೀವು ತೋರಿಸ್ಬಿಡು ಗೈಸ್. ಇವತ್ತು ನಮ್ಮ ಶಾಪಿಂಗ್ ಎಲ್ಲ ಮುಗ್ದಿದ್ದು ನಾವು ಮನೆಗೆ ಬಂದು ಸೆಟಲ್ ಆಗಿದ್ದೀವಿ. ಇವಾಗ ನಮ್ಮ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಮಲ್ಕೋಬೇಕು. ಹೇಗಿತ್ತಮ್ಮ ನಿಮ್ಮ ಶಾಪಿಂಗು? ಕಾಮೆಂಟಿಂದ ನಿಮಗೆ ಹೊಸ ಬಟ್ಟೆ ಸಿಕ್ಕಿದೆ, ಹ್ಯಾಪಿನಾ? ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಕಾಮೆಂಟ್. ಪ್ಲೀಸ್ ಗೈಸ್, ನೆಕ್ಸ್ಟಿಂದ ನನಗೆ ನೆಕ್ಸ್ಟ್ ಕಾಮೆಂಟಲ್ಲಿ ಅವಳು PS5 ಕೊಡಿಸ್ಲಿ ಅಂತ ಕಾಮೆಂಟ್ ಹಾಕಿ ಪ್ಲೀಸ್. ನೀವು ಎಷ್ಟು ಹಾಕಿದ್ರು ನಾನು ಏನು ತಗೊಂಬರಲ್ಲ, ಕೊಡ್ಸಲ್ಲ. ಇದು ಸುಮ್ಮನೆ ನಂಗೆ ಸ್ವಲ್ಪ ಹರ್ಟ್ ಆಯಿತು ಅಂತ ನಾನು ಹಿಂಗೆ ಕೊಡ್ಸಿರೋದು, ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅದನ್ನು ನೋಡಿ ಹರ್ಟ್ ಮಾಡ್ಕೊ. ಮುಂದೆ ಸ್ವಲ್ಪನಾದರೂ PS5 ಚೆನ್ನಾಗಿ ಕಾಣಬೇಕು, ಆಯಿತಾ? PS5
ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಟೇಕ್ ಕೇರ್. ಶುಭರಾತ್ರಿ ಗೈಸ್. ಅವಳು ಸುಟ್ರು ಕೊಡ್ಸಿಲ್ಲ. ಬಾಯ್.